ಎಲ್ರಿಗೂ ನಮಸ್ಕಾರ. ಜೀರುಂಡೆ ಪ್ರಕಾಶನ ಮತ್ತು ಆಕೃತಿ ಪುಸ್ತಕದ ಹೊರತಂದಿರತಕ್ಕಂಥ ಈ 3 ಪುಸ್ತಕಗಳು ಕೆ.ವಿ. ನಾರಾಯಣ ಅವರ 2 ಪುಸ್ತಕಗಳು ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಶ್ರೀಮತಿ ಮೇಡಮ್ ಅವರ ಈ ಪುಸ್ತಕಗಳು ಈಗ ಬಿಡುಗಡೆಯಾಗಿವೆ. ಬಹಳ ಸಂತೋಷದ ಸಂದರ್ಭ ಇದು. ಕನ್ನಡ ಸಾಹಿತ್ಯ ಕಂಡ ಅಪರೂಪದ ದಂಪತಿಗಳಿವರು. ಕನ್ನಡ ಸಾಹಿತ್ಯಕ್ಕೆ ತಮ್ಮನ್ನು ಅಹರ್ನಿಶಿ ತೆತ್ತುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ, ಇವತ್ತಿಗೂ ಕೂಡ ಅದನ್ನು ಮುಂದುವರಿಸ್ತಾ ಇರತಕ್ಕಂಥ ಗಂಭೀರ ಚಿಂತಕರು. ಇಂಥವರ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು ನನಗೆ ದೊರೆತಿರ್ತಕ್ಕಂಥ ಒಂದು ಅವಕಾಶ ಅಂತ ನಾನು ತಿಳಿತೀನಿ. ಸೆಪ್ಟೆಂಬರ್ ತಿಂಗಳಿದು. ಸೆಪ್ಟೆಂಬರ್ ತಿಂಗಳಂದರೆ ನನಗೆ ಶಿಕ್ಷಕರ ದಿನಾಚರಣೆ ನೆನಪಾಗತ್ತೆ. ಈ ಶಿಕ್ಷಕರ ದಿನಾಚರಣೆ ಈ ತಿಂಗಳಿನಲ್ಲೇ ನನ್ನ ಗುರುಗಳಾದಂಥ ಕೆ.ವಿ. ನಾರಾಯಣ್ ಅವರ ಪುಸ್ತಕದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ನನಗೆ ಬಹಳ ಗುರುತರವಾದದ್ದು ಅಂತ ಅನಿಸುತ್ತೆ. ಇನ್ನು ನೇರವಾಗಿ ಈ ಪುಸ್ತಕದ ಮಹತ್ವ, ಕನ್ನಡ ಒಂದು ಸಾರಸ್ವತ ಲೋಕದಲ್ಲಿ ಏನು ಇದರ ವಿಶೇಷ ಅಂತ ನೋಡೋದಕ್ಕೆ ನಾನು ಈ ಪುಸ್ತಕವನ್ನು ಕೈಗೆ ತಗೊಂಡೆ. ಜೀರುಂಡೆ ಪ್ರಕಾಶನದವರು ಅದ್ಭುತವಾಗಿ ಪ್ರೊಡಕ್ಷನ್ನ ತಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನನಗೆ ಕವರ್ ಪೇಜ್ನಲ್ಲಿರುವಂಥ ಈ 2 ಹಕ್ಕಿಗಳು ದಿಗಂತದೆಡೆಗೆ ಹಾರ್ತಾ ಇರುವಂಥದ್ದು ಮತ್ತು ಇಲ್ಲಿ ತನ್ನ ಕೊಕ್ಕನ್ನು ಹಕ್ಕಿ ಆಚೆಗೆ ಚಾಚಿಕೊಂಡು ಹೋಗ್ತಾ ಇರೋದು ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋದ್ರೊಳಗೆ ಆಚೆಗೆ ಚಾಚಿದೆ ತನ್ನಯ ಚುಂಚ ಅನ್ನುವ ಸಾಲುಗಳು ನನಗೆ ನೆನಪಾಯಿತು. ಇದು ಒಂದು ಮೆಟಫಾರಿಕಲ್ಲಾಗಿ ಈ ಕೃತಿಯಲ್ಲಿ ನನಗೆ ಮುಂದೆ ಕಾಣಿಸ್ತು. ಇಲ್ಲಿನ ಬರಹಗಳು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನವರೆಗೂ ಕೂಡ ಕನ್ನಡದ ಭಾಷೆಯನ್ನು ಕುರಿತಾಗಿರ್ತಕ್ಕಂಥ ನುಡಿ ರಚನೆಯ ನಿಯಮಗಳು ಬರಹವನ್ನು ಆಧರಿಸಿರುವಂಥದ್ದು. ಭಾಷಾ ವಿಜ್ಞಾನ ಆಡು ಮಾತನ್ನು ಆಧರಿಸಿರ್ತಕ್ಕಂಥದ್ದು. ಹಾಗೆಯೇ ಈ ವಿವರಣಾತ್ಮಕವಾಗಿ ನುಡಿ ರಚನೆಯ ಸ್ವರೂಪದಲ್ಲಿ ನಾವು ಧ್ವನಿಗಳನ್ನು ಆರಂಭದಲ್ಲಿ ಗುರುತಿಸ್ಕೊತೀವಿ. ಯಾವುದೇ ಭಾಷೆಗೂ ಕೂಡ ಧ್ವನಿ ಅನ್ನೋದು ಆತ್ಮ ಇದ್ದ ಹಾಗೆ. ಈ ಆತ್ಮದಿಂದನೇ ನೀವು ತುಂಬ ಮುಂದಕ್ಕೆ ತೊಗೊಂಡು ಹೋಗಿ ನನ್ನನ್ನು ಕೇಳಬೇಡಿ. ಆತ್ಮ, ದೇಹ ಇತ್ಯಾದಿ ಇತ್ಯಾದಿ ಅಂದರೆ ಕೋರ್ ಅನ್ನುವ ಅರ್ಥದಲ್ಲಿ ನಾನು ಧ್ವನಿಯನ್ನು ತಗೊತಾ ಇದ್ದೀನಿ. ಕೇಶಿರಾಜನನ್ನು ಮೊದಲುಗೊಂಡು ಇತ್ತೀಚಿನವರೆಗೆ ಬರ್ತಾ ಇರತಕ್ಕಂತಹ ಎಲ್ಲ ಭಾಷಿಕ ರಚನೆಯ ನಿಯಮಗಳು ಧ್ವನಿ ಹೇಗೆ ಹುಟ್ಟತ್ತೆ ಅನ್ನುವುದನ್ನು ವಿವರಿಸುತ್ತವೆ, ಸಾಂಪ್ರದಾಯಿಕ ವ್ಯಾಕರಣಗಳನ್ನು ಮೊದಲುಗೊಂಡು. ಆದರೆ ಧ್ವನಿ ಹೇಗೆ ಹುಟ್ಟತ್ತೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ನಾವು ಏಕೆ ಮಾತಾಡ್ತಾ ಇದ್ದೀವಿ, ಹೇಗೆ ಮಾತಾಡ್ತಿದ್ದೀವಿ ಅನ್ನೋದನ್ನು ಒಂದು ಕಾರಣ ಸಮೇತ ವಿವರಿಸ್ತಾ ಇರತಕ್ಕಂಥ ಚಿಂತನೆಗಳು ಇದುವರೆಗೂ ಇರಲಿಲ್ಲ. ಆಡು ಮಾತನ್ನು ಆಧರಿಸಿ ಕನ್ನಡದ ರಚನೆಯ ಈ ಸ್ವರೂಪವನ್ನು ಹಿಡಿಯೋದಕ್ಕೆ ಹೊರಟಿರತಕ್ಕಂಥ ಈ ಹೊತ್ತಿನಲ್ಲಿ ಕನ್ನಡಕ್ಕೆ ಸಸೂರ್ ಮತ್ತು ಚಾಮ್ಸ್ಕಿ ಇವರಿಬ್ಬರ ತಾತ್ವಿಕತೆಗಳು ಬಹಳ ಮುಖ್ಯ ಆಗ್ತವೆ. ಸಸೂರ್ ಮತ್ತು ಚಾಮ್ಸ್ಕಿ ಒಂದು ರೀತಿಯಲ್ಲಿ ಇಡೀ ಜ್ಞಾನ ಶಿಸ್ತನ್ನು ನೋಡುವ ಕ್ರಮವನ್ನೇ ಪಲ್ಲಟಗೊಳಿಸಿದಂಥವರು. ಈ ರೀತಿ ಪಲ್ಲಟಗೊಳಿಸಿದಂಥವರ ಚಿಂತನೆಗಳು, ಪ್ರಮುಖವಾದಂಥ ಚಿಂತನೆಗಳಲ್ಲಿ ಸಸೂರ್ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದೇನು ಅಂದರೆ, ಭಾಷೆ ಅನ್ನೋದೇ ಒಂದು ಸಂಕೇತ. ಈ ಸಂಕೇತ ಮುಂದೆ ಅರ್ಥವನ್ನು ಹೇಗೆ ಪಡ್ಕೊಳ್ಳುತ್ತೆ, ಈ ಅರ್ಥವನ್ನು ಪಡೆದುಕೊಂಡುದರ ಜೊತೆಗೆ ಈ ಸಂಕೇತಗಳು, ಧ್ವನಿಯ ಸಂಕೇತಗಳು ಹೇಗೆ ಒಂದು ರಚನೆಯಾಗಿ
ಮಾರ್ಪಡ್ತವೆ. ಈ ರಚನೆಯ ಸ್ವರೂಪ ಎಂತಹದ್ದು ಅನ್ನುವುದು ಸಸೂರ್ನ ತಿಳುವಳಿಕೆ. ಆಗಲೇ ಹೇಳಿದ ಹಾಗೆ ಈ ತಿಳುವಳಿಕೆಗಳು ಕೇವಲ ಭಾಷಾ ವಿಜ್ಞಾನದವಲ್ಲ, ಸಾಹಿತ್ಯ ಕ್ಷೇತ್ರ, ತತ್ವಜ್ಞಾನ ಇತ್ಯಾದಿ ಅನ್ಯ ಜ್ಞಾನ ಶಿಸ್ತುಗಳ ಮೇಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಿದ್ವು. ಹಾಗೆ ಕನ್ನಡದಲ್ಲಿ ನವ್ಯ ಸಾಹಿತ್ಯ ವಿಮರ್ಶೆ ಅಂತಕ್ಕಂಥದ್ದು ಕೂಡ ಇದರ ಪ್ರಭಾವದಿಂದಾಗೆ ಒಂದು ಬಂಧ ಮತ್ತು ಒಂದು ರಚನೆ ಅನ್ನುವುದನ್ನು ವಿಮರ್ಶೆಯ ನೆಲೆಯಲ್ಲಿ ಕಟ್ಕೊಳುತ್ತಲ್ಲ, ಅದು ನವ್ಯೋತ್ತರದ ನೆಲೆಯಲ್ಲೂ ಕೂಡ ಈಗಲೂ ಮುಂದುವರಿತಾ ಇರುವಂಥದ್ದು. ಡೆರಿಡಾ ರಚನೆಯನ್ನು ಒಡಿಬೇಕು ಅಂತ ಹೇಳಿದಾಗಲೂ ಕೂಡ ಇನ್ನೂ ಆ ರಾಚನಿಕ ದೃಷ್ಟಿಯಿಂದನೇ ವೈರುಧ್ಯತೆಯ ನೆಲೆಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಕೆ.ವಿ. ನಾರಾಯಣ ಅವರು ವಿಮರ್ಶೆ ಮತ್ತು ಭಾಷಾ ವಿಜ್ಞಾನ ಎರಡೂ ಕ್ಷೇತ್ರದಲ್ಲಿ ಅದ್ವಿತೀಯ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು. ಇವರು ನನ್ನ ಗುರುಗಳು ಅಂತ ಒಂದು ರೀತಿಯಲ್ಲಿ ಹೊಗಳಿಕೆಯ ಮೆಚ್ಚುಗೆಯ ಮಾತುಗಳನ್ನು ನಾನು ಹೇಳ್ತಾ ಇಲ್ಲ. ಈ ಎಲ್ಲ ಬರಹಗಳನ್ನು ಪರಿಶೀಲನೆ ಮಾಡ್ತಾನೇ ಕನ್ನಡದ ಸೋಪಜ್ಞ ಒಂದು ಏನು ಚಿಂತನೆ ಅನ್ನೋದು ಇದೆ ಅದನ್ನು ಕಟ್ಟಿಕೊಡ್ತಾ ಇರುವಂಥ ಬಹಳ ಅಪರೂಪದ ಚಿಂತಕರಲ್ಲಿ ಕೆ.ವಿ. ನಾರಾಯಣ ಒಬ್ಬರು ಆಗಿರೋದು. ಅದು ಒಂದು ಅವರ ಹಿಂದೆ ಇರ್ತಕ್ಕಂಥ ಮೊದಲು ಆರಂಭ ಕಾಲದ ಘಟ್ಟ ವಿಮರ್ಶೆಯ ಮೇಲೆ ಈ ಸಸೂರ್ನ ಭಾಷಿಕ ಚಿಂತನೆಗಳು ಪ್ರಭಾವವನ್ನು ಮೀರಿ ಸಾಹಿತ್ಯ ಭಾಷೆಯ ಹಿನ್ನೆಲೆಯಲ್ಲಿ ಹೇಗೆ ಒಂದು ವಿಮರ್ಶೆಯನ್ನು ಕಟ್ಟಿಕೊಳ್ಳುವ ಕ್ರಮವನ್ನು ರೂಪಿಸಿಕೊಳ್ಳುವ ಹೊಸ ಚಿಂತನೆಗಳು ಕನ್ನಡದಲ್ಲಿ ವಿಮರ್ಶಾತ್ಮಕವಾಗಿ ಮೂಡಿ ಬಂದವು ಅನ್ನುವುದನ್ನು ನಾವು ಕಾಣಬಹುದು. ಇನ್ನು ಚಾಮ್ಸ್ಕಿಯನ್ನು ತಗೊಂಡಾಗ ಚಾಮ್ಸ್ಕಿ ಸಸೂರ್ಗಿಂತ ಎಲ್ಲಿ ಭಿನ್ನ ಆಗ್ತಾನೆ ಅಂತ ಹೇಳಿದ್ರೆ, ಸಸೂರ್ ಈ ಏನು ಧ್ವನಿಗಳನ್ನು ಕುರಿತು, ಧ್ವನಿಗಳು ಅವು ವೈದೃಶ್ಯಾತ್ಮಕವಾಗಿರ್ತವೆ, ಪೂರಕ ಪ್ರಸಾರದಲ್ಲಿರ್ತವೆ ಇತ್ಯಾದಿ ಅಂಶಗಳನ್ನು ಕುರಿತು ವಿವರಿಸ್ತಾ ಅದನ್ನು ವಿವರಣಾತ್ಮಕ ವ್ಯಾಕರಣ ಮಾಡಿದ್ರೆ, ವರ್ಣನಾತ್ಮಕ ವ್ಯಾಕರಣ ಮಾಡಿದ್ರೆ, ಇದರ ಒಳಗಡೆಗೆ ಎಲ್ಲ ಭಾಷೆಯಲ್ಲಿರ್ತಕ್ಕಂಥ ಸಾಮಾನ್ಯ ನಿಯಮಗಳು ಯಾವುದು ಅಂತ ಹುಡುಕೋದಕ್ಕೆ ಪ್ರಯತ್ನ ಮಾಡಿದ್ರೆ, ಚಾಮ್ಸ್ಕಿ ಇದಕ್ಕಿಂತ ಹೊರತಾಗಿ ಭಾಷೆಯ ನಿಯಮಗಳು ಎಲ್ಲಿದ್ದಾವೆ, ನಾವು ಹೇಗೆ ಮಾತಾಡ್ತೀವಿ ಅನ್ನುವುದನ್ನು ನಮ್ಮ ಮೆದುಳಿನ ಪದರಗಳಲ್ಲೇ ಒಂದು ನಿಯಮಗಳು ಕಟ್ಟಿಕೊಂಡಿರ್ತಕ್ಕಂಥದ್ದು, ನಿಯಮಗಳ ಸಮೇತವೇ ನಾವು ಹುಟ್ಟತಕ್ಕಂಥದ್ದು. ಈ ನಿಯಮಗಳು ಒಂದು ಭಾಷಿಕ ಸಂದರ್ಭದಲ್ಲಿ ತನ್ನನ್ನು ತಾನು ತೆರ್ಕೊಳ್ತಾ ಹೋಗ್ತಕ್ಕಂಥದ್ದು. ಇವುಗಳನ್ನು ಗುರುತಿಸ್ಕೊಟ್ಟಿದ್ದು ಒಂದು ಏನಂತ ಹೇಳ್ತೀವಿ, ಬಹಳ ಒಂದು ದೊಡ್ಡ ಒಂದು ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದಂಗಾಯಿತು. ಇದು ಅಷ್ಟೇ ಅಲ್ಲದೇ ಭಾಷೆಯೊಳಗಡೆಗಿರುವ ಒಳಸ್ತರ, ಹೊರಸ್ತರ, ವಿಶ್ವಾತ್ಮಕ ವ್ಯಾಕರಣ, ಇವುಗಳು ವಿಶ್ವಾತ್ಮಕ ವ್ಯಾಕರಣದೊಳಗಡೆಗೆ ಪ್ರತಿಯೊಂದು ಭಾಷೆಯೂ ತೋರಿಸುವ ವೈಶಿಷ್ಟ್ಯತೆಗಳು, ಇವುಗಳನ್ನು ಚಾಮ್ಸ್ಕಿ ತೋರಿಸ್ಕೊಟ್ನಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಕನ್ನಡ ಭಾಷೆಯನ್ನು ಗಮನಿಸಿದ್ದೀವಿಯೇ, ಗುರುತಿಸಿದ್ದೀವಿಯೇ? ಈಗಲೂ ವಿವರಣಾತ್ಮಕವಾಗಿಯೇ, ವರ್ಣನಾತ್ಮಕವಾಗಿಯೇ ಒಂದು ಭಾಷೆಯ ಸ್ವರೂಪವನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದೊಳಗಡೆಗೆ ಧ್ವನಿಯನ್ನು ಕುರಿತಾಗಿ ಚಾಮ್ಸ್ಕಿ ಏನದು ಮೆದುಳಿನ ಒಳಗಡೆಗಿರ್ತಕ್ಕಂತಹ ಒಂದು ನುಡಿ ಕಸುವು ಅಂತ ಕೆ.ವಿ. ನಾರಾಯಣ ಅವರು ಈ ಪದವನ್ನು ಕಾಯಿನ್ ಮಾಡ್ತಾರೆ. ಇಂಗ್ಲೀಷ್ನಲ್ಲಿ ಅದನ್ನು ಕಾಂಪಿಟೆನ್ಸ್ ಅಂತ ಚಾಮ್ಸ್ಕಿ ಕರೆಯೋದು. ಈ ನುಡಿ ಕಸುವು ಅನ್ನುವುದನ್ನು ಆಧಾರವಾಗಿಟ್ಟುಕೊಂಡು ಇಡೀ ಕೃತಿಯ ಲೇಖನಗಳು ಕಂಡುಬರ್ತವೆ. ಈ ನುಡಿ ಕಸುವು ಅಂದರೆ ಏನು? ನುಡಿ ಕಸುವನ್ನು ಚಾಮ್ಸ್ಕಿ ವಿವರಿಸುವ ಸ್ವರೂಪ, ಕನ್ನಡದ ಸಂದರ್ಭದಲ್ಲಿ ಇದನ್ನು ಕಟ್ಕೊಳ್ತಾ ಇರ್ತಕ್ಕಂತಹ ರೀತಿ ಯಾವ ಬಗೆಯದ್ದಾಗಿದೆ ಅದನ್ನು ಕುರಿತು ಕೆ.ವಿ. ನಾರಾಯಣ ಅವರು ತಮ್ಮ ಕೃತಿಗಳಲ್ಲಿ ಶೋಧನೆಯನ್ನು ಮಾಡ್ತಾ ಇದ್ದಾರೆ. ಈ ಕೃತಿಯಲ್ಲಿ ಕನ್ನಡ ನುಡಿ ರಚನೆ ಅನ್ನುವ ಈ ಕೃತಿಯೊಳಗೆ ಆ್ಯಕ್ಚುಲಿ ಹುಲಿಕಂತೆ ಅನ್ನುವುದು ಈ ಕೃತಿಯ ಕೇಂದ್ರ. ಕನ್ನಡ ಹುಲಿಕಂತೆಯ ರಚನೆ ಅನ್ನುವಂಥದ್ದು. ಇದನ್ನು ನುಡಿ ಕಸುವಿನ ಹಿನ್ನೆಲೆಯಲ್ಲಿ, ಕಾಂಪಿಟೆನ್ಸ್ನ ಹಿನ್ನೆಲೆಯಲ್ಲಿ ವಿವರಿಸ್ಕೊಳ್ತಾರಲ್ಲ. ಏನದು ಕಾಂಪಿಟೆನ್ಸ್, ನುಡಿ ಕಸುವು ಅಂದರೆ?
ತುಂಬ ಚೆನ್ನಾಗಿರುವ ಪದ ಇದು, ಕಾಯಿನ್ ಆಗಿರುವಂಥದ್ದು. ಕಸುಬು ಅಂದ್ರೇ ಏನು? ಕಸುಬು ಅನ್ನೋದು ನಮ್ಮ ಒಳಗಿನ ಶಕ್ತಿ, ನಮ್ಮ ಒಳಗಿನ ಬಲ. ನುಡಿ ಅನ್ನುವಂಥದ್ದು ನಮ್ಮ ಒಳಗಿನ ಬಲದಿಂದ, ಅದು ನಾವು ಮೊದಲೇ ಹುಟ್ಟಿರ್ತೀವಿ. ಒಂದು ಸೂಕ್ತವಾದ ವಾತಾವರಣಕ್ಕೆ ನಾವು ತೆರ್ಕೊಳ್ತಾ ಆ ವಾತಾವರಣದ, ಆ ಪರಿಸರದ ಭಾಷೆಯನ್ನು ನಾವು ನಮ್ಮದನ್ನಾಗಿ ಮಾಡಿಕೊಳ್ತೀವಿ. ಈ ನುಡಿ ಕಸುವು ಅನ್ನುವಂಥದ್ದು ಒಂದು ವಿಶಿಷ್ಟವಾದಂಥ ಪರಿಕಲ್ಪನೆ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿದ್ದಾವೆ. ಆದರೆ ಇದನ್ನು ಬಳಸ್ಕೊಂಡು ಮುಂದೆ ಇದನ್ನು ಸಿಲಬಿಕ್ ಸ್ಟ್ರಕ್ಚರ್ ಅನ್ನುವ ರೀತಿಯೊಳಗಡೆಗೆ ಧ್ವನಿ ಅಥವಾ ಧ್ವನಿ ಜೋಡಣೆ, ಧ್ವನಿಯ ನಿಯಮಗಳನ್ನು ಕುರಿತು ಮುಂದೆ ಬಂದಂತಹ ಕ್ಲೆಮೆಟ್ಸ್ ಮತ್ತು ಕೇಸರ್ ಅನ್ನೋರು ಮಾತಾಡ್ತಾರೆ. ಈ ತತ್ವಗಳು ಚಾಮ್ಸ್ಕಿಯ ಈ ಏನು ಮೆಂಟಲ್ ಸ್ಟ್ರಕ್ಚರ್ ಅನ್ನೋದು ಇದೆಯಲ್ಲ, ಗ್ರಾಮರ್, ಮೆಂಟಲ್ ಗ್ರಾಮರ್ ಇದೆಯಲ್ಲ, ಆ ಗ್ರಾಮರ್ನ ಮುಂದುವರಿದ ರೂಪಗಳು ಅಂತ ನಾವು ಕಾಣ್ತೀವಿ. ಇದು 1983ರಲ್ಲಿ ಕ್ಲೆಮೆಟ್ಸ್ ಮತ್ತು ಕೇಸರ್ ಅನ್ನೋರು ಇದನ್ನು ಮುಂದಕ್ಕೆ ಡೆವಲಪ್ ಮಾಡ್ತಾ ಹೋಗ್ತಾರೆ. ಇದು ಹುಲಿಕಂತೆ ಅನ್ನುವ ಹೆಸರಿನಲ್ಲಿ ಕೆ.ವಿ. ನಾರಾಯಣ ಅವರು ಕನ್ನಡದ ಹುಲಿಕಂತೆಯ ರಚನೆಯ ಸ್ವರೂಪವನ್ನು ಹುಡುಕಿದ್ದಾರೆ. ಇದರಲ್ಲಿ ಏನು ಹಾಗಂದರೆ, ತುಂಬ ಸರಳವಾಗಿ ಹೇಳೋದಾದರೆ ಈ ಆಡು ಮಾತನ್ನು ಆಧರಿಸಿದ ಕನ್ನಡ ಭಾಷೆಯ ರಚನೆಯ ನಿಯಮಗಳಿಗೂ ಬರಹವನ್ನು ಆಧರಿಸಿದ ಕನ್ನಡ ಭಾಷೆಯ ನಿಯಮಗಳಿಗೂ ವ್ಯತ್ಯಾಸ ಇದೆ. ನಾವು ಮಾತಾಡೋವಾಗ ಉದಾಹರಣೆಗೆ ಬಳಪ ಅಂತ ಅಂದರೆ ಬರಿಬೇಕಾದಾಗ ಬ ಳ ಪ, ವ್ಯಂಜನ ಸ್ವರ, ವ್ಯಂಜನ ಸ್ವರ, ವ್ಯಂಜನ ಸ್ವರ ಇವುಗಳ ಸಮೇತ ನಾವು ಬರೀತೀವಿ. ಆದರೆ ಎಲ್ಲೂ ಕೂಡ ಅಲ್ಲಿ ಸ್ವರ ಇದೆ ಅಂತ ನಾವು ಹೇಳಲ್ಲ, ಬ ಒಳಗಡೆ ಸ್ವರ ಅನ್ನೋದು ಇದೆ ಅಂತ ನಾವು ಹೇಳ್ತೀವಿ. ಆದರೆ ಮಾತಾಡುವಾಗ ನಾವು ಬಳ್ಪ ಅಂತೀವಿ, ಬಳ್ಪ ಸಿಕ್ತಾ ಅಂತೀವಿ ನಾವು. ಅವನು ಬಂದಿದ್ದಾನ ಅಂತ ಹೇಳುವಾಗ ಮಾತಾಡುವ ರೀತಿಯೊಳಗೆ ಬಳ್ಪ ಅಂತ ಹೇಳ್ತೀವಲ್ಲ, ಈ ಬಳ್ ಅನ್ನೋದನ್ನು ಒಂದು ಹುಲಿಕಂತೆ ಅಂತ ಹೇಳಲಾಗತ್ತೆ. ಈ ಬಳ್ ಅನ್ನುವಂಥದ್ದು ಈ ಹುಲಿಕಂತೆಗಳ ಒಂದು ಕಟ್ಟು. ಇದು ಈ ಹುಲಿಕಂತೆಗಳ ಒಳಗಡೆಗೆ ಸ್ವರ ವ್ಯಂಜನ ಅನ್ನೋದು ಇರುತ್ತೆ. ಆದರೆ ಒಂದು ಹುಲಿಕಟ್ಟಿನಲ್ಲಿ ಕನಿಷ್ಠ ಒಂದು ಸ್ವರ ಇರಲೇಬೇಕು. ಇದು ಕಂಪಲ್ಸರಿ ಆದಂಥ ನಿಯಮ. ಇದು ಒಂದು ಹುಲಿಕಟ್ಟಿನಲ್ಲಿ. ಕೆ.ವಿ. ನಾರಾಯಣ ಅವರು ಅಪಾರವಾದಂಥ ಕನ್ನಡ ಭಾಷೆಯ ಪದಗಳನ್ನು ಕಲೆಕ್ಟ್ ಮಾಡಿ ಈ ಕನ್ನಡದ ಹುಲಿಕಟ್ಟುಗಳ ನಿಯಮಗಳನ್ನು ಹೇಗೆ ಕಂಡಿಡ್ಕೊಂಡಿದ್ದಾವೆ ಅನ್ನುವುದನ್ನು ಗುರುತಿಸ್ತಾರೆ. ಇವರು ಇದನ್ನು ಸಿಲಬಿಕ್ ಸ್ಟ್ರಕ್ಚರ್ ಅನ್ನೋದನ್ನ ಹುಲಿಕಂತೆ ಮಾಡ್ಕೊಂಡಿದ್ದಾರಲ್ಲ, ಆ್ಯಕ್ಚುಲಿ ಅದನ್ನು ಅಕ್ಷರ ಅಂತಲೂ ಕರೀತಾರೆ. ಸಿಲಬಲ್ ಅಂತ ಇಂಗ್ಲೀಷ್ನಲ್ಲಿ ಕರೆಯೋದನ್ನು, ಅಕ್ಷರ ಅಂದರೆ ಅದು ಬರಹದ ರೂಪ ಆಗುತ್ತೆ ಅಂತ ಕನ್ನಡದ್ದೇ ಆದಂಥ ಹುಲಿ ಅಂತ ಮಾಡ್ಕೊಂಡಿರೋದು ಕಾಣಿಸುತ್ತೆ. ಇನ್ನು ಈ ಹುಲಿಕಂತೆಗಳು ಅಥವಾ ಇವುಗಳ ಈ ಕನ್ನಡದ ಈ ಕಟ್ಟುಗಳನ್ನು ಹುಡುಕುವ ಮಹತ್ವ ಏನು, ಯಾವುದು ಅಂತ ನಾವು ನೋಡೋದಾದರೆ, ಕೆ.ವಿ. ನಾರಾಯಣ ಅವರ ಬರಹದ ಪ್ಯಾಟ್ರನ್ ಮೊದಲಿಂದನೂ, ಅದು ವಿಮರ್ಶೆ ಇರಬಹುದು ಅಥವಾ ಕನ್ನಡ ಭಾಷಿಕ ರಚನೆಯ ಸ್ವರೂಪವನ್ನು ಕುರಿತು ಮಾತಾಡೋದಿರಬಹುದು, ಹೇಗಿದೆ ಅವರ ವಿಮರ್ಶೆಯ ಪ್ಯಾಟ್ರನ್ ಅಂತ ನೋಡಿದ್ರೆ, ಅವರು ಯಾವುದೇ ಒಂದು ಪಾಶ್ಚಿಮಾತ್ಯ ತತ್ವಗಳನ್ನು ತಂದು ಅದನ್ನು ಕನ್ನಡದ ನೆಲದಲ್ಲಿ ಹಾಗೆ ಅನ್ವಯ ಮಾಡೋದಿಲ್ಲ. ಕನ್ನಡ ನೆಲದಲ್ಲಿ ಇಟ್ಟು ಅದನ್ನು ಪರಿಶೀಲನೆ ಮಾಡ್ತಾನೇ ಕನ್ನಡದ ನೆಲದ ಸತ್ವ ಏನು, ಕನ್ನಡದ ನೆಲದ ಗುಣಗಳು ಏನು ಅನ್ನುವುದನ್ನು ಶೋಧನೆಗೆ ಹಚ್ತಾರೆ ಅವರು. ಇದಕ್ಕೆ ಉದಾಹರಣೆ ಅಂದರೆ ಒಂದು ಲೇಖನ ಹೇಳೋದಾದರೆ, ಕನ್ನಡಿಗಳು ಇನ್ನು ಸಾಕು ಅಂತ ಅದು ವಿಮರ್ಶೆಯನ್ನು ಕುರಿತು ಅವತ್ತು ಮಾತಾಡಿದ್ದ ರೀತಿಗೂ ಇವತ್ತು ಕನ್ನಡದ ಹುಲಿ ರಚನೆಯನ್ನು ಕುರಿತು ಕನ್ನಡ ಭಾಷೆಯ ಸ್ವರೂಪವನ್ನು ಕಟ್ಟೋದಕ್ಕೆ ಹೊರಟಿರ್ತಕ್ಕಂತಹ ಇದಕ್ಕೂ ಅಂಥ ಅಪಾರವಾದಂಥ ವ್ಯತ್ಯಾಸ ಇಲ್ಲ. ಅವರ ಮೂಲ ತುಡಿತ ಯಾವಾಗಲೂ ಕೂಡ ಕನ್ನಡದ
ಈ ಸಮುದಾಯದ ಕನ್ನಡ ಭಾಷಿಕ ಲೋಕದ ಈ ಸ್ವರೂಪವನ್ನು, ಅದರ ಈ ಗುಣವನ್ನು ಹುಡುಕೋದ್ರ ಕಡೆಗೇ ಪ್ರಧಾನವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಈ ಕೃತಿಯೊಳಗಡೆಗೆ ಹುಲಿಕಟ್ಟನ್ನು ಗುರುತಿಸ್ತಕ್ಕಂತಹ ಈ ಕೃತಿಯ ಒಳಗಡೆಗೆ ಚಾಮ್ಸ್ಕಿಯ ಪ್ರಭಾವ ದಟ್ಟವಾಗಿ ಇದೆ. ಅಲ್ಲಲ್ಲಿ ಸಸುರು ಕೂಡ ಇರೋದನ್ನು ನಾವು ಗುರುತಿಸ್ತೀವಿ. ಈ ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಧ್ವನಿ ಕಟ್ಟುಗಳು, ಅಂದರೆ ಹುಲಿಕಂತೆಗಳು ಯಾವ ನಿಯಮವನ್ನು ರೂಪಿಸ್ಕೊಂಡು ಈ ರೀತಿ ಕಟ್ತಾ ಹೋಗ್ತವೆ ಅನ್ನೋದಿದೆಯಲ್ಲ, ಇದರೊಳಗೆ ಇಂಥದ್ದು ಪ್ರಧಾನವಾಗಿ 9 ಲೇಖನಗಳೊಳಗೆ ಕಾಣಿಸ್ತಕ್ಕಂಥದ್ದು ಕನ್ನಡ ನುಡಿ, ಕನ್ನಡ ಅನ್ನೋದು, ಆ ಕನ್ನಡದ ನಮ್ಮ ಗುರುತು ಅನ್ನುವಂಥದ್ದು, ಹಾಗೆಯೇ ನುಡಿ ಅರಿಮೆಯ ನೆಲೆಗಳು ಅಂತಕ್ಕಂಥದ್ದು, ಈ ರೀತಿ ಕನ್ನಡ ಭಾಷೆಯನ್ನು ನುಡಿ ಕಸುವಿನ ಹಿನ್ನೆಲೆಯಲ್ಲೇ ಗುರುತಿಸ್ಕೊತ ವ್ಯಾಕರಣನ ನಾವು ಹೇಗೆ ಅಧ್ಯಯನ ಮಾಡ್ತಾ ಇದ್ದೀವಿ, ಶಾಲೆಯಲ್ಲಿ ಕಲಿಸ್ತಾ ಇರ್ತಕ್ಕಂಥ ಕನ್ನಡ ಭಾಷೆಯ ಸ್ವರೂಪ ಹೇಗಿದೆ, ಇಂಥದ್ದನ್ನು ಪ್ರಶ್ನೆ ಮಾಡೋದಕ್ಕೆ ಹಚ್ತಾ ಹೋಗ್ತಾರೆ. ಈ ಕೃತಿಯೊಳಗಡೆಗೆ ತಿರ್ಗಾ ಮತ್ತೆ ನನಗೆ ಆ ವಿಮರ್ಶಾ ಲೇಖನದ ಪ್ಯಾಟ್ರನ್ ಯಾವುದು ಅಂತ ನಾನು ಗುರುತಿಸ್ಕೊಳ್ಳೋಕೆ ಹೊರಟಾದಾಗ, ಈಗಾಗಲೇ ಏನೇನು ನಾವು ಒಂದು ರೀತಿಯಲ್ಲಿ ಜನಪ್ರಿಯವೂ ಹೌದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅಂಶಗಳು ಹೌದು, ಇಂಥದ್ದು ಇಟ್ಕೊಂಡು ಮಾತಾಡ್ತಾ ಇರ್ತೀವಲ್ಲ ಆಲೋಚನೆಗಳನ್ನು, ಇಂಥ ಆಲೋಚನೆಗಳನ್ನು ಒಂದೊಂದಾಗೆ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಕನ್ನಡಿಗ ಅಂದರೆ ಯಾರು? ಕನ್ನಡ ಭಾಷೆ ಗೊತ್ತಿದ್ದರೆ ಕನ್ನಡಿಗರ? ಒಂದು ವೇಳೆ ಅವರಿಗೆ ಕಿವಿನೇ ಕೇಳಿಸ್ತಾ ಇಲ್ಲ ಅಂತ ಇಟ್ಕೊಂಡ್ರೆ, ಅವ್ರು ಕನ್ನಡನೇ ಕೇಳೇ ಇಲ್ಲ ಅಂದರೆ ಅವ್ರನ್ನ ಕನ್ನಡದವರು ಅನ್ಬಹುದೇ? ಕನ್ನಡ ಪ್ರದೇಶದಲ್ಲಿ ವಾಸ ಮಾಡೋರನ್ನ ಕನ್ನಡಿಗರು ಅನ್ಬಹುದೇ? ಕನ್ನಡದಿಂದ ಹೊರಗಡೆಗೆ, ಕರ್ನಾಟಕದಿಂದ ಹೊರಗಡೆಗೆ, ಆ ಪ್ರದೇಶದಿಂದ ಈ ಹೊರಗಡೆಗಿರೋರನ್ನ ಕನ್ನಡ ಅನ್ಬಹುದೇ? ಕನ್ನಡಿಗರು ಅನ್ಬಹುದೇ? ಹೀಗೆ ಒಂದೊಂದೇ ಪ್ರಶ್ನೆಯ ಎಳೆಗಳನ್ನು ನಮ್ಮ ಮುಂದೆ ಇಡ್ತಾನೇ ಆ ಆಲೋಚನೆಗಳ ಮಿತಿಗಳನ್ನು ನಮಗೆ ತೋರಿಸ್ಕೊಡ್ತಾ ಹೋಗ್ತಾರೆ. ನಾವು ಎಲ್ಲಿ ನಮ್ಮನ್ನು ನಾವು ಕಟ್ ಹಾಕ್ಕೊಂಬಿಡ್ತಾ ಇದ್ದೀವಿ ಅಂತ. ಆದರೆ ಈ ಆಲೋಚನೆಗಳ ಆಚೆಗೆ ನಮಗೇ ತಿಳಿದೇ ಇರತಕ್ಕಂಥ ಇನ್ನೂ ಕೆಲವು ಲೋಕಗಳಿದ್ದಾವೆ. ಆ ಲೋಕಗಳಿಗೆ ಒಮ್ಮೆ ತೆರೆದು ನೋಡಿ, ನಿಮ್ಮನ್ನು ನೀವು ತೆರ್ಕೊಳ್ಳಿ ಅಂತ ತೋರಿಸುವ ಈ ಮಾದರಿಯೊಳಗೆ ಕನ್ನಡಿಗರ ಗುರುತನ್ನು ನಾವು ಇದುವರೆಗೆ ಸಾಮಾಜಿಕ ನೆಲೆಯೊಳಗಡೆಗೆ, ಸಾಂಸ್ಕೃತಿಕ ನೆಲೆಯಲ್ಲಿ ಏನು ಗುರುತಿಸ್ಕೊಂಡಿದ್ದೀವಿ ಅದಷ್ಟೇ ಅಲ್ಲ, ಅದರ ಆಚೆಗೆ ನುಡಿ ಕಸುವು ಅಂತ ನಮ್ಮೊಳಗಡೆಗೆ ಈಗಾಗಲೇ ಇರುತ್ತೆ. ಈ ನುಡಿ ಕಸುವಿನ ಒಂದು ಭಾಷೆಗೆ ನಾವು ತೆರ್ಕೊಂಡಾಗ, ಅದು ಕನ್ನಡ ಇರಬಹುದು, ತಮಿಳಿರಬಹುದು, ತೆಲುಗಿರಬಹುದು, ಆಗ ಆ ಕನ್ನಡ ಭಾಷೆ ಅನ್ನೋದು ಒಂದು ಆಕಸ್ಮಿಕ ಆಗಿ ನಾವು ಅದಕ್ಕೆ ತೆರ್ಕೊಂಡಿದ್ದೀವಿ ಅಷ್ಟೇ ಅಂತ ನಾವು ಏನು ಕನ್ನಡಿಗರು ಅಂತ ಭಾವನಾತ್ಮಕವಾಗಿ ನೋಡ್ತಾ ಇದ್ದೀವಲ್ಲ, ಅದರ ಕ್ಷೇತ್ರವನ್ನು ನೀವು ಇನ್ನಷ್ಟು ವಿಸ್ತರಿಸಿ ನೋಡ್ಕೋಬೇಕು ಅನ್ನುವುದರ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಕಾಣಿಸುತ್ತೆ. ಇನ್ನು ಏನು ಈ ಹುಲಿಕಂತೆಗಳ ರೀತಿ ಅಂತ ನಾವು ಮಾತಾಡಿದ್ವಲ್ಲ, ಈಗ ಬಳಪ ಅಂತಿರ್ಬೋದು, ಅದನ್ನು ಒಂದು ಎಕ್ಸಾಂಪಲ್ ಇಟ್ಕೊಂಡು ನಿಮಗೆ ನಾನು ವಿವರಿಸಿದ್ನಲ್ಲ, ಇದರಿಂದ ಹೇಗೆ ನಾವು ಮಾತಾಡುವಾಗ ಹೇಗೆ ನಮ್ಮ ಕನ್ನಡ ಭಾಷೆ ಇರುತ್ತೆ ಅಂತ ನೋಡಿದ್ರೆ, ಸುಮ್ಮನೆ 1-2-3 ಉದಾಹರಣೆಗಳನ್ನ ನಿಮಗೆ ಕೊಡೋದಾದರೆ, ಯಾವ ಕಾರಣಕ್ಕೂ 2 ವ್ಯಂಜನಗಳಿಂದ ನಾವು ಪದಗಳನ್ನು ಕಟ್ಟೋದಿಲ್ಲ. ಉದಾಹರಣೆಗೆ ಕ್ರಮ ಅನ್ನೋ ಪದ, ಪ್ರೀತಿ ಅನ್ನೋ ಪದ, ಈ ಪದಗಳನ್ನು ಕಟ್ಟಿದ್ದೀವಲ್ಲ, ಹಾಗಾದರೆ ಇದೆಯಲ್ಲ ಕನ್ನಡದೊಳಗಡೆಗೆ ಈ ಪದಗಳು ಇದಾವಲ್ಲ ಅಂದರೆ, 2 ವ್ಯಂಜನಗಳಿಂದ ಪದ ಪ್ರಾರಂಭ ಆಯಿತು ಅಂದರೆ ಅದು ಅನ್ಯ ಭಾಷೆಯ ಪದ, ಸಂಸ್ಕೃತದೋ ಇನ್ಯಾವುದೋ ಭಾಷೆಯಿಂದನೂ ನಾವು ತೊಗೊಂಡು ಬಂದಿರ್ತೀವಿ ಅಂತ. ಇನ್ನೊಂದು ನಿಯಮ ಯಾವುದು ಅಂದರೆ, ಯಾವ ಕಾರಣಕ್ಕೂ ರಸ್ವಸ್ವರ ಒಂದೇ ಒಂದು ಹುಲಿಕಂತೆ ಅನ್ನೋದು ಆಗೋದಿಲ್ಲ. ಇನ್ನೊಂದು ನಿಯಮ ಯಾವುದು ಅಂದರೆ, 2 ಸ್ವರಗಳು ಒಂದಾದ ಮೇಲೆ ಇನ್ನೊಂದು ಬರೋದಿಲ್ಲ. ಹಾಗೇನೇ ಸ್ವರಗಳು ಪದ ಮಧ್ಯದಲ್ಲೂ ಕೂಡ ಬರೋದಿಲ್ಲ. ಈ ಪದ ಹೇಳುವಾಗ ನನಗೆ ಒಂದು ನೆನಪಾಗುತ್ತೆ, ಪ ಉ ಮ ಚರಿಯ ಅನ್ನುವಂಥ ಒಂದು ಪದ್ಮಚರಿತ ಪುರಾಣ ಅನ್ನುವಂಥ ಒಂದು ಪುಸ್ತಕ ಇದೆ. ಇದು ನಾಗಚಂದ್ರನ ಕೃತಿಗೆ ಒಂದು ಆಕರ ಗ್ರಂಥ ಇದು. ಅಲ್ಲಿ ಪ ಉ ಮ ಅನ್ನುವಾಗ ಉ ಅನ್ನುವುದನ್ನು ಸ್ವರ ಉ ಬರೀತೀವಲ್ಲ, ಈ ಥರ ನಾವು ಕನ್ನಡದಲ್ಲಿ ನಮ್ಮ ಕನ್ನಡದೊಳಗೆ ಬರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಸುಮ್ಮನೆ ನಿಮಗೆ ಒಂದು ಉದಾಹರಣೆಯಾಗಿ ಕೊಟ್ಟದ್ದು.
ಇಂತಹ ಒಂದು ಏನು ಇದನ್ನು ಸಿ ವಿ ಸ್ಟ್ರಕ್ಚರ್ ಅಂತ ಕರೀತಾರೆ. ಈ ಸಿ ವಿ ಸ್ಟ್ರಕ್ಚರನ್ನು ಕುರಿತು ಕನ್ನಡದಲ್ಲಿ ಕೆಲಸ ಮಾಡಿರೋರು ಅಂತ ಹೇಳಿದ್ರೆ ಬಹಳ ಅಪರೂಪ. ಅಂದರೆ ಹೇಗೆ ಮಾಡಿದ್ದಾರೆ ಅಂದರೆ ಬಿ ರಾಮಚಂದ್ರ ರಾವ್, ಎಲ್ಲರನ್ನೂ ತೆಗೆದು ನಾನು ಒಂದು ಸಲ ನೋಡಿದಾಗ ಬಿ ರಾಮಚಂದ್ರ ರಾವ್ ಮತ್ತು ಕೆಂಪೇಗೌಡ ಅವರು ಉದಾಹರಣೆ ಕೊಡ್ತಾರೆ ಅಷ್ಟೇ. ಸಿ ವಿ ಸ್ಟ್ರಕ್ಚರ್ ಅಂದರೆ ಹೇಗೆ ಬರುತ್ತೆ ಅಂತ ಉದಾಹರಣೆ ಕೊಡ್ತಾರೆ. ಆದರೆ ಕನ್ನಡದ ಸಿ ವಿ ಸ್ಟ್ರಕ್ಚರ್ಗಳು ಹೇಗಿರ್ತವೆ ಅನ್ನುವುದನ್ನು ಕುರಿತು ಯಾರೂ ಕೆಲಸ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಇದು ಒಂದು ಅದ್ಭುತವಾದಂಥ ಸಂಶೋಧನೆ, ಕನ್ನಡಕ್ಕೆ ಕೊಡ್ತಾ ಇರತಕ್ಕಂಥ ಕೆ ವಿ ನಾರಾಯಣ ಅವರ ಈ ಸಂಶೋಧನೆ. ಈ ರೀತಿಯಲ್ಲಿ ಕನ್ನಡದ ಹುಲಿಕಂತೆಗಳನ್ನು ಕುರಿತು ಹೇಳುವಾಗ ಆವಾಗಲೇ ಹೇಳಿದ್ನಲ್ಲ, ಬಳ್ಪ ಅಂತ ಹೇಳಿದ್ನಲ್ಲ, ಬಳ್ ಅನ್ನೋದು ಒಂದು ಹುಲಿಕಂತೆ, ಪ ಅನ್ನೋದು ಇನ್ನೊಂದು ಹುಲಿಕಂತೆ, ಎರಡೇ ಜಾಸ್ತಿ ಕನ್ನಡದಲ್ಲಿ ಬರೋದು. ಒಂದೇ ಒಂದು ಹುಲಿಕಂತೆ ಅಂದರೆ ಆ ಮನೆ, ಈ ಬಾಗಿಲು, ಇದು ಒಂದೇ. 3 ಹುಲಿಕಂತೆ ಕಡಿಮೆ ಕನ್ನಡದಲ್ಲಿ. 4 ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ಉಪನ್ಯಾಸ ಅನ್ನುವ ಪದ ಬಂತು ಅಂದರೆ ಕನ್ನಡದ್ದಲ್ಲ ಅದು ಅಂತ. ಈ 2 ಇದೆಯಲ್ಲ, ಇವು ಕನ್ನಡದಲ್ಲಿ ಬಳಕೆ ಜಾಸ್ತಿ. ಬೇಂದ್ರೆ ಪದ್ಯಗಳನ್ನು ನೀವು ಓದ್ತಾ ಇದ್ದರೆ ಅದರೊಳಗೆ ನೋಡೋಕ್ಕೆ 3 ಥರ ಕಾಣಿಸುತ್ತೆ. ನಾನು ಬಡವ, ಆತ ಬಡವಿ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು, ಅದಕ್ಕೂ ಇದಕ್ಕೂ ಅನ್ನುವಾಗ ನೀವು ಗಮನಿಸಿ 2, 3 ಅಂತಿದೆ. ಹಂಗಂದಿದ ತಕ್ಷಣ ಅದು 3 ಅಲ್ಲ, ಅದು 3 ಹುಲಿ. ಬಡವ, ನಾನು ಬಡವಿ, ಆತ ಬಡವ ಅಂತ ಹೇಳುವಾಗ ಬೇಂದ್ರೆ ಹೆಚ್ಚಿಗೆ ಈ 2 ಹುಲಿಕಂತೆಗಳಿರೋದನ್ನೇ ಜಾಸ್ತಿ ಬಳಸ್ಕೊತಾರೆ. ಅವರ ಒಂದು ಛಂದಸ್ಸಿಗೆ, 3 ಮಾತ್ರೆಯ ಗಣಕ್ಕೆ, ಈ ಛಂದಸ್ಸಿಗೆ ತುಂಬ ಚೆನ್ನಾಗಿ ಅದು ಹೊಂದಿಕೆ ಆಗುತ್ತೆ. ಬಹುಶಃ ಬೇಂದ್ರೆ ಕವನಗಳ ಯಶಸ್ಸಿನ ಗುಟ್ಟು ಕೂಡ ಇದರೊಳಗಡೆಗೆ ಇದ್ದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಹುಲಿಕಂತೆಗಳನ್ನು ಕಟ್ಟೋದ್ರ ಮುಖಾಂತರ ಕೆ ವಿ ನಾರಾಯಣ ಅವರು ಎತ್ತುವ ಪ್ರಮುಖ ಪ್ರಶ್ನೆಗಳು ಯಾವುದು ಕನ್ನಡದಲ್ಲಿ ಅಂದರೆ, ಇದು ಬಹಳ ಪ್ರಮುಖವಾದಂಥ ವಿಚಾರ. ಯಾಕೆ ಅಂದರೆ ಕೇಶಿರಾಜನ್ನು ಓದ್ಕೊಂಡು ಬಂದಿರುವ ನಮಗೆ ಕನ್ನಡದ ಸಂಧಿಗಳ ಸ್ವರೂಪ ತುಂಬ ಚೆನ್ನಾಗಿ ಗೊತ್ತಿದೆ. ಅದರೊಳಗೆ ಲೋಪಸಂಧಿ ಅಂತ, ಅದರಿಂದನೇ ನಾವು ವ್ಯಾಕರಣವನ್ನು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಕೆ ವಿ ನಾರಾಯಣ ಅವರು ಕನ್ನಡದಲ್ಲಿ ಲೋಪಸಂಧಿ ಇದೆಯಾ ಅನ್ನುವ ಪ್ರಶ್ನೆಯನ್ನು ಎತ್ತುತ್ತಾರೆ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಅವರು ಕಾಲ್ಚಂಡು ಅನ್ನೋ ಪದ ಕೊಟ್ಟಾಗ, ಇವಾಗ ನಾನು ಈ 2 ಪದಗಳನ್ನು ನಾವು ಬಿಡಿಸ್ಕೊಂಡಾಗ ಹೆಂಗೆ ಬಿಡಿಸ್ಕೊಳ್ತೀವಿ, ನಮ್ಗೆ ಹೇಳ್ಕೊಟ್ಟಿರೋದು ಹೇಗೆ, ಊರನ್ನು ಅಂತ ಹೇಳಿದಾಗ ನಾವು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತೀವಿ, ಊರು ಪ್ಲಸ್ ಅನ್ನು ಅಂತ. ಆದರೆ ಮಾತಾಡೋವಾಗ ಊರ್ ಅನ್ನು ಅಂತೀವಿ. ಅನ್ನು, ಊರಿಗೆ ಓದಿಯ ನೀನು, ಊರಿನಿಂದ ಬಂದ್ಯ ನೀನು, ಅಲ್ಲಿ ವ್ಯಂಜನ ಅಂತ ಇದೆ, ಅಲ್ಲಿ ಊರ್ ಅನ್ನುವಂಥದ್ದು. ಈ ಊ ಅನ್ನೋದು ಏನು ಹಾಗಾದರೆ, ಈ ಏನು ಮೂಲ ಪದಗಳಿದಾವಲ್ಲ ಅವಕ್ಕೆ ಇದು ಫಾರ್ಮ್ಯಾಟಿವ್ ಸಫಿಕ್ಸ್ ಥರ, ರಚನಾತ್ಮಕ ಪ್ರತ್ಯಯ ಥರ ಈ ಉಕಾರ ಸೇರ್ಕೊಳ್ತಾ ಇದೆಯಾ. ಆಡು ಮಾತನ್ನೇ ಆಧರಿಸಿ ಅದನ್ನೇ ಆಕರವಾಗಿ ಇಟ್ಕೊಂಡು ನಾವು ನೋಡಿದಾಗ ಊರ್ ಅಂತ ಹೇಳುವಾಗ, ಅದೇ ರೀತಿ ಕಾಲ್ ಚೆಂಡು ಅಂತ ಹೇಳುವಾಗ ಎಲ್ಲಿ ಈ ಮೊದಲ ಪದದ ಸ್ವರ ಬಿಟ್ಟೋಗಿದೆ, ಕಾಲ್ ಚೆಂಡು ಹಾಗೆ ಇದೆ. ನಾನೇನು ಮಾತಾಡ್ತಿದ್ದೀನೋ ಅದನ್ನೇ ಸೇರಿಸಿ ಕಾಲ್ ಚೆಂಡು ಅಂತ ಹೇಳ್ತಿದ್ದೀನಿ. ಊರಿಗೆ ಓದೆ ಅನ್ನುವಾಗ ಊರ್ ಅಂತಲೇ ಇದೆ, ಊ ಅನ್ನೋದಿಲ್ಲ. ಹಾಗಾದರೆ ಬರಹ ಅನ್ನುವುದು ತೋರಿಸ್ಕೊಡ್ತಾ ಇರ್ತಕ್ಕಂಥ ಭಾಷಿಕ ನಿಯಮಗಳಿಗೂ ಆಡು ಮಾತು ತೋರಿಸ್ತಾ ಇರ್ತಕ್ಕಂಥ ಭಾಷಿಕ ನಿಯಮಗಳಿಗೂ ವ್ಯತ್ಯಾಸ ಇದೆ. ಈ ನಿಯಮಗಳ ಹಿನ್ನೆಲೆಯೊಳಗಡೆಗೆ ಇದುವರೆಗೂ ನಾವೇನು ಕಟ್ಕೊಂಬಂದಿದ್ದೀವಲ್ಲ, ಭಾಷಿಕ ರಚನೆಯ ನಿಯಮಗಳನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ. ಕೆ ವಿ ನಾರಾಯಣ್ ಅವರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. 2ನೇದು ಇಂಪಾರ್ಟೆಂಟ್ ಆಗಿರುವ ಇನ್ನೊಂದು ಪ್ರಶ್ನೆ ಏನಂದರೆ, ಸಾಮಾನ್ಯವಾಗಿ ಕನ್ನಡದ ಪದಗಳು ಅ ಇಂದ ಸ್ಟಾರ್ಟ್ ಆಗ್ತಾವಲ್ಲ, ಅವನು ಅಂತ ಹೇಳ್ತೀವಲ್ವ, ಅಪ್ಪ ಅಂತ ಹೇಳ್ತೀವಲ್ಲ. ಆಡು ಮಾತಿನಲ್ಲಿ ಕೆಲವೊಂದು ಒಳನುಡಿಗಳಲ್ಲಿ ಅದು ಯವ್ವ ಆಗುತ್ತೆ, ಯಪ್ಪ ಯವ್ವ ಆಗುತ್ತೆ, ಯಕಾರ ಆಗುತ್ತೆ, ಅಕಾರ ಆಗಲ್ಲ. ಅದು ಯಾಕೆ? ಬಹುಶಃ ಕನ್ನಡದ ಒಂದು ಭಾಷೆಯ ಸ್ವರೂಪದೊಳಗಡೆ ನಾವು ಬಳಸೋದು ಅಂದರೆ ಸ್ವರವನ್ನು ತಗೊಂಡು ಪದ ಕಟ್ಟೋದಕ್ಕೆ ಅದು ಅಷ್ಟೊಂದು ಇಷ್ಟಪಡಲ್ವಾ ಅನ್ನುವ ದೃಷ್ಟಿಯಿಂದ ನೋಡ್ತಾ ಇರುವಾಗ ನನಗೆ ಕನ್ನಡ ಶಾಸನಗಳು ನೆನಪಾದವು.
ನೀವು ಏನು ರಾಜರು ಹಾಕ್ಸಿರ್ತಾರಲ್ಲ ಶಾಸನಗಳು, ಅದನ್ನು ಬಿಟ್ಟು ಸಾಮಾನ್ಯರು ಹಾಕ್ಸಿರುವಂಥ ಶಾಸನಗಳನ್ನು ತಗೊಂಡು ನೋಡಿದ್ರೆ ಇದೇ ಥರದ ಪದಗಳ ಬಳಕೆನೇ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ನಾವು ಅದನ್ನು ತಪ್ಪು ಬಳಕೆ ಮಾಡ್ತಿದ್ದಾರೆ, ಆಡು ಮಾತನ್ನು ಬಳಕೆ ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಾ ಇದ್ದರೆ, ಅವರು ಕನ್ನಡದ ಪದದ ಸ್ವರೂಪವನ್ನು ಉಲಿಕಂತೆಗಳು ಅಥವಾ ಕನ್ನಡ ನುಡಿಯ ಮಾತಿನ ಸ್ವರೂಪವನ್ನು ಹೇಗೆ ಹಿಡಿತಿದ್ದಾರೆ ಅನ್ನೋದು ಶಾಸನಗಳಲ್ಲಿ ತುಂಬ ಚೆನ್ನಾಗಿ ದಾಖಲಾಗಿದೆ. ಈ ದೃಷ್ಟಿಯಿಂದ ನಾವು ಶಾಸನಗಳನ್ನು ಮರುಪರಿಶೀಲನೆಗೆ ಒಡ್ಡಬಹುದು. 3ನೇ ಪಾಯಿಂಟು, ನಾವು ಬೇರೆ ಭಾಷೆಯಿಂದ ಪದಗಳನ್ನು ತಗೊತೀವಲ್ಲ, ಹೇಗೆ ನಾವು ಕನ್ನಡದ ಪದಗಳಾಗಿ ಮಾಡ್ಕೊಳ್ತೀವಿ ಅದನ್ನು ಅಂತ ನಾವು ನೋಡುವಾಗ, ಅವು ಸಂಸ್ಕೃತದಿಂದ ತಗೊಂಡಿದ್ರೂ ಕೂಡ, ಉದಾಹರಣೆಗೆ ಅನಂತ ಅನ್ನೋ ಪದ ತಗೊಂಡಿದ್ರೂ ಕೂಡ, ನಾವು ನಮ್ಮ ಕನ್ನಡದ ಈ ಸಿಲಾಬಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಉಲಿಕಂತೆಗಳು ನಾವು ಮಾತಾಡ್ತಾ ಇದ್ದೀವಲ್ಲ, ಅದಕ್ಕೆ ತಕ್ಕಂಗೆ ನಾವು ಜೋಡಿಸ್ಕೊತೀವಿ. ನನಗೆ ಇನ್ನೊಂಚೂರು ಮುಂದಕ್ಕೆ ಹೋಗಿ ನನಗೆ ಒಂದು ಯೋಚನೆ ಬಂತು. ಹಾಗಾದರೆ ನಮ್ಮ ಉಲಿಕಂತೆಯ ಜೋಡಣೆಗೆ ಹೊಂದದೇ ಇರುವಂಥದ್ದನ್ನು ಹೆಚ್ಚು ನಾವು ಬಳಸ್ಕೊಳ್ಳಲ್ವಾ ನಾವು, ಅಥವಾ ನಾವು ತಗೊಳ್ಳೋದಿಲ್ವಾ ಅದನ್ನು ಅಂತ ನಾವು ಗುರುತಿಸುವ ಹಾಗೆ ಆಯಿತು. ಇನ್ನು ಮುಂದುವರಿದು ನಾನು ಅವಾಗಲೇ ಹೇಳಿದೆ, ಕೆ ವಿ ನಾರಾಯಣ ಅವರು ಏನು ಒಂದು ಭಾಷಿಕ ಈ ಸ್ವರೂಪವನ್ನು ಒಂದು ಸಾಹಿತ್ಯದ ಸ್ವರೂಪಕ್ಕೂ ಅದನ್ನು ವಿಸ್ತರಿಸ್ಕೊಳ್ತಾರೆ ಅಂದರೆ, ಕೆ ವಿ ನಾರಾಯಣ ಅವರಿಗೆ ಅದು ನುಡಿ ರಚನೆ ಇರಬಹುದು, ವಿಮರ್ಶೆ ಇರಬಹುದು, ಸಾಹಿತ್ಯ ಇರ್ಬೋದು, ಇವೆಲ್ಲವೂ ಕೂಡ ಒಂದರದೇ ಭಾಗಗಳು ಅವೆಲ್ಲನೂ. ಹಾಗಾಗಿ ಉಲಿಕಂತೆಗೂ ಕನ್ನಡ ಛಂದಸ್ಸಿಗೂ ಇರುವ ಸ್ವರೂಪ ಏನು, ಖ್ಯಾತ ಕರ್ನಾಟಕಗಳನ್ನು ಕನ್ನಡ ಹೇಗೆ ಬಳಸ್ಕೊಳ್ಳುತ್ತೆ, ಜಗಣ ಅನ್ನುವಂಥದ್ದು ಕನ್ನಡದಲ್ಲಿ ಅಷ್ಟು ಬಳಕೆಗೆ ತರವಲ್ಲ ಯಾಕೆ ಅನ್ನುವಾಗ, ಅದಕ್ಕೂ ಕೂಡ ಈ ನುಡಿಕಟ್ಟಿಗೂ ಇರತಕ್ಕಂತಹ ಒಂದು ಸಂಬಂಧವನ್ನು ಗುರುತಿಸ್ತಾರೆ. ಇದು ಬಹಳ ಮುಖ್ಯವಾದಂಥ ಅಂಶ. ಯಾಕೆ ಅಂದರೆ, ಈ ಕನ್ನಡದ ಲಯಗಾರಿಕೆ ಅನ್ನೋದು ಇದೆಯಲ್ಲ, ಅದು ಅರ್ಥದ ಸಾಧ್ಯತೆಯ ಜೊತೆಗೆ ಸಂಬಂಧಪಟ್ಟಿರೋದು. ಯಾರು ವಿಮರ್ಶೆಯನ್ನು ಮಾಡೋದಕ್ಕೆ ಪ್ರಮುಖವಾಗಿ ನಾವು ಅದನ್ನು ಒಂದು ಡಿಸಿಪ್ಲಿನಾಗಿ ತಗೊಳ್ತೀವಿ, ಈ ಒಂದು ಅರ್ಥದ ವಲಯವನ್ನು ಒಂದು ಬ್ಯಾಕ್ಗ್ರೌಂಡಿಂದ ಗುರುತಿಸ್ಕೊಳ್ಳದೆ ಹೋದರೆ, ಲಯಗಾರಿಕೆಯ ಹಿನ್ನೆಲೆಯಿಂದ ಗುರುತಿಸ್ಕೊಳ್ಳದೆ ಹೋದರೆ, ನಾವು ಕೇವಲ ಸೀಮಿತವಾದಂಥ ಅರ್ಥಕ್ಕೇ ನಿಲ್ತೀವಿ. ಅದರಲ್ಲೂ ವಚನ ಸಾಹಿತ್ಯವನ್ನು ಕುರಿತು ಮಾತಾಡುವಾಗ ಅದನ್ನು ವಾಚ್ಯಾರ್ಥವನ್ನು ಮೀರಿ ಲಕ್ಷಣಾರ್ಥಕ್ಕೆ ವಿಸ್ತರಿಸ್ಕೊಳ್ಬೇಕಾದಾಗ ಈ ಲಯದ ಕಟ್ಟುಪಾಡುಗಳ ಇದಾವಲ್ಲ, ಇವು ಕನ್ನಡದ್ದು ಹೇಗಿದ್ದಾವೆ, ಕನ್ನಡದ ದೃಷ್ಟಿಕೋನ ಏನು ಅನ್ನುವುದರ ಕಡೆಗೆ ಒಂದು ಬೆರಳು ಚಾಚಿ ತೋರಿಸುತ್ತೆ. ಕೆ ವಿ ನಾರಾಯಣ ಅವರು ಕೆಲಸ ಮಾಡಿರ್ತಕ್ಕಂಥದ್ದು 2 ಉಲಿಕಂತೆಗಳ ಮೇಲೇ, 3 ಉಲಿಕಂತೆಗಳಿಗೆ ಕೆಲಸ ಮಾಡೋಕ್ಕೆ ಇನ್ನೂ ಅವಕಾಶ ಇದೆ. ಈ ಥರದ್ದು ಸಾಕಷ್ಟು ಒಂದು ತೆರೆದ ಅಂಶಗಳು ಇವರ ಸಂಶೋಧನೆಯೊಳಗಡೆಗೆ ಕಾಣಿಸುತ್ತೆ. ಇದಲ್ಲದೆ ಇನ್ಯಾವ ಅಂಶ ಈ ಪುಸ್ತಕದಲ್ಲಿ ಇದೆ ಅಂತ ನೋಡುವಾಗ, ಅದು ನುಡಿ ಕಸುವಿನ ಬಗ್ಗೆನೇ ಹೇಳ್ತಾ ಇರೋವಾಗ ಇನ್ನೂ ಒಂದು ಮಾತು ಬರುತ್ತೆ. ಮಾತಾಡಬೇಕಾದಾಗ ನಾವು ಕೆಲವರು ವಿಪರೀತ ಮಾತಾಡ್ತಿರ್ತಾರೆ, ಮಾತಾಡೋದು ಅರ್ಥವೇ ಆಗಲ್ಲ, ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ವೆರ್ನಿಕೆಯ ಪಾರ್ಟ್, ಮೆದುಳಿನ ಎಡಭಾಗದಲ್ಲಿ 2 ಭಾಗಗಳಿದ್ದಾವೆ, ಬ್ರೋಕಾ ಮತ್ತು ವೆರ್ನಿಕ್ ಅನ್ನೋದು. ಬ್ರೋಕಾ ಮಾತಿನ ಉತ್ಪಾದನೆಯಲ್ಲಿ ಕೆಲಸ ಮಾಡಿದ್ರೆ, ವೆರ್ನಿಕ್ ಅನ್ನೋದು ಮಾತಿನ ಗ್ರಹಿಕೆಯಲ್ಲಿ ಕೆಲಸ ಮಾಡುತ್ತೆ. ಈ ಮಾತಿನ ಗ್ರಹಿಕೆ ಅನ್ನುವಂಥದ್ರ ಕೊರತೆ ಅಲ್ಲಿದ್ದಾಗ ವಿಪರೀತ ಮಾತಾಡ್ತಾರೆ ಅವರು ಅಂತ ಹೇಳ್ತಾರೆ. ಈ ಪಾರ್ಟನ್ನು ವಿಸ್ತರಿಸ್ತಾರೆ. ಪೇಜ್ ನಂಬರ್ 165 ಎಲ್ಲಿಗೆ ತಗೊಂಡು ಹೋಗ್ತಾರೆ ಇದನ್ನು ಅಂತ ಹೇಳಿದ್ರೆ, ನುಡಿ ಕೋಶ ಇದೆಯಲ್ಲ, ಪದಗಳ ಬಳಕೆ ಇದೆಯಲ್ಲ, ಈ ಪದಗಳ ಬಳಕೆಯ ಸಂದರ್ಭದಲ್ಲಿ, ಜಾಗತೀಕರಣದ ಸಂದರ್ಭದಲ್ಲಿ ದೇಶಿ ಭಾಷೆಗಳ ಮೇಲೆ ಬಹಳ ಹೆಚ್ಚಿನ ಆತಂಕಗಳು ಉಂಟಾಗ್ತಿವೆ ಅಂತ ನಾವು ಹೇಳ್ತೀವಿ. ಸ್ವರೂಪ ಹೇಗೆ? ಆರ್ಥಿಕತೆಗೂ ಮತ್ತು ಪದಗಳ ಬಳಕೆಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಪದಗಳ ಬಳಕೆ ಅನ್ನೋದು ಆರ್ಥಿಕತೆ ಕುಸಿತಾ ಹೋದ ಹಾಗೆ, ನೋಟಿನ ಬಳಕೆ ಚಲಾವಣೆ ಕಡಿಮೆ ಆಗ್ತಾ ಹೋದ ಹಾಗೆ, ನೋಟಿನ ಬಳಕೆ ಅಂದರೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋದ ಹಾಗೆ ಪದಗಳ ಬಳಕೆ ಜಾಸ್ತಿ ಆಗುತ್ತಂತೆ, ಪದಗಳ ದುಂದುಗಾರಿಕೆ ಜಾಸ್ತಿ ಆಗುತ್ತಂತೆ, ಅರ್ಥ ತನ್ನನ್ನು ಕಳ್ಕೊಳ್ತಾ ಹೋಗುತ್ತಂತೆ. ಯಾವಾಗ ಅರ್ಥ ತನ್ನನ್ನು ಕಳ್ಕೊಳ್ಳುತ್ತೆ, ನಾವು ವಿಪರೀತ ಮಾತಾಡ್ತೀವಿ. ಇದನ್ನು
ಕೆ.ವಿ. ನಾರಾಯಣ ಅವರು ಗುರುತಿಸ್ತಾರೆ. ಹಾಗಾದರೆ ಬ್ರೋಕಾ ಮತ್ತು ವೆರ್ನಿಕ್ ಅನ್ನುವುದನ್ನು ಇನ್ನೊಂದು ನೆಲೆಯೊಳಗಡೆಗೆ ವಿಸ್ತರಿಸಿಕೊಳ್ಳುವ ಅವಕಾಶವನ್ನು ನೋಡಬಹುದೇ? ಇದು ವ್ಯಕ್ತಿಯ ತೊಂದರೆ. ಅವರು ವಿಪರೀತ ಮಾತಾಡ್ತಾರೆ, ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತಂದರೆ. ಒಂದು ಸಮುದಾಯವೇ ಹಾಗೆ ಮಾತಾಡ್ತಿದೆ, ವಿಪರೀತ ಮಾತಾಡ್ತಾ ಇದೆ, ದುಂದುಗಾರಿಕೆ ಜಾಸ್ತಿ ಇದೆ ಅಂತ ಹೇಳಿದಾಗ ಅದನ್ನು ಹೇಗೆ ನೋಡಬೇಕಾಗತ್ತೆ ಅನ್ನುವ ಅಂಶವನ್ನು ಕೂಡ ಕುರಿತು ಇದನ್ನು ಹೇಳುತ್ತೆ. ಹಾಗಾದರೆ ಒಂದು ಪ್ರಶ್ನೆ ಹುಟ್ಟತ್ತೆ. ಕೆ.ವಿ. ನಾರಾಯಣ ಅವರು ಪ್ರಶ್ನಾತೀತರೆ, ಅವರು ಬರೆದಿರೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆಯೇ ಅಂತ ಹೇಳುವ ಈ ಸಂದರ್ಭದಲ್ಲಿಯೇ ನನಗೆ ಈ ಲೇಖನಗಳನ್ನು ಓದ್ತಾ ಒಂದು ಚರ್ಚೆಗೆ ದಾರಿ ಮಾಡಿಕೊಡುವಂಥ ಒಂದು ಪ್ರಶ್ನೆ ಎದುರಾಯಿತು. ಏನು ಅಂದರೆ, ಈ ಮಾತಾಡಬೇಕಾದಾಗ ನಾವು ಎಷ್ಟೊಂದು ತದ್ಭವಗಳನ್ನು ಮಾತಾಡ್ಕೊತೀವಿ. ಅಂದರೆ ಸರಿಯಾದಂಥ ಫಾರಮ್ ಇಲ್ಲದೇ, ಉದಾಹರಣೆಗೆ ವರ್ಷ ಅಂತಿದ್ರೆ ಅದನ್ನು ವರ್ಷ ಅಂತ ನಾವು ಹೇಳ್ಕೊತೀವಿ, ಮಾತಾಡ್ತಾರೆ. ಅದನ್ನು ಬರಹಕ್ಕೆ ತರ್ಬೋದಲ್ವೇ? ಅದನ್ನು ಕೂಡ ನಾವು ಒಪ್ಕೋಬಹುದಲ್ವೇ? ಯಾಕೆಂದರೆ ನಾವು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಬರವಣಿಗೆಯಲ್ಲಿ ಮಡಿವಂತಿಕೆ ಇದೆ, ಇದನ್ನು ಮಡಿವಂತಿಕೆಯನ್ನು ಸಮರ್ಥಿಸೋದು ಕಷ್ಟ ಅನ್ನುವ ಮಾತು ಹೇಳ್ತಾರೆ. ಯಾಕಂದರೆ ಬರವಣಿಗೆ ಉತ್ತಮ, ಮಾತು ಅಧಮ ಅನ್ನುವ ದೃಷ್ಟಿಕೋನ ನಮ್ಮಲ್ಲಿ ಇದೆ ಅಂತ. ಆದರೆ ಇದು ಶುದ್ಧತೆಯ ವ್ಯಸನ ಅನ್ನುವ ಒಂದು ಟ್ಯಾಗ್ನ ಕೆಳಗಡೆಗೆ ಗುರುತಿಸೋದಕ್ಕಿಂತ ಎಲ್ಲರೂ ಅವರಿಗೆ ತೋಚದ ಹಾಗೆ ಬರಿತಾ ಹೋಯಿತು ಅಂದರೆ, ತದ್ಭವಗಳನ್ನು ಮಾಡ್ಕೊಳ್ತಾ ಹೋದರೆ, ಈ ಪ್ರಶ್ನೆನ ಅವರು ಕೂಡ ಕೇಳ್ಕೊಂಡಿದ್ದಾರೆ, ತದ್ಭವಗಳನ್ನು ಮಾಡ್ಕೊತಾ ಹೋಯಿತು ಅಂದರೆ ಇದು ಶುದ್ಧತೆಯ ಪ್ರಶ್ನೆಗಿಂತ ಹೆಚ್ಚಾಗಿ ಕಮ್ಯುನಿಕೇಷನ್ ಅನ್ನೋದು ಹೇಗಾಗತ್ತೆ? ನನಗೆ ತೋಚಿದಾಗ ನಾನು ಬರಿತೀನಿ, ನಿಮಗೆ ತೋಚಿದಾಗ ನೀವು ಬರಿತೀರಿ ಅಂತ. ಒಂದು ವೇಳೆ ಸಸೂರ್ನ ರೂಪಾವಳಿಯ ಸಂಬಂಧದಲ್ಲಿ ಅದು ಅರ್ಥ ಆಗುತ್ತೆ ಅಂತ ನಾವು ಹೇಳಿದ್ರೆ, ಆದರೆ ಒಂದು ಪದದ ಸಂದರ್ಭದಲ್ಲಿ ಒಪ್ಕೋಬಹುದು. ಇಡೀ ವಾಕ್ಯವೇ ಹಾಗೆ ಬಂತು ಅಂದರೆ, ಒಂದಕ್ಕೊಂದಕ್ಕೆ ಏನು ಸಂಬಂಧ ಇಲ್ದಂಗೆ ತಮಗೆ ತೋಚಿದ ಹಾಗೆ ಮಾತಾಡ್ತೀವಲ್ಲ, ಹಾಗೆಯೇ ಬರಿತಾ ಹೋದರೆ ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಇದು ಬಹಳ ಚರ್ಚಾಸ್ಪದವಾದಂಥ ಅಂಶ ಅಂತ ನನಗೆ ಅನ್ನಿಸ್ತು. ಸಾಕಷ್ಟು ಮಾತಾಡಿದ್ದೀನಿ ನಾನು. ಕೆ.ವಿ. ನಾರಾಯಣ ಅವರು ನಾನು ಬೆಂಗಳೂರು ಯೂನಿವರ್ಸಿಟಿಯ ಕೆಲಸಕ್ಕೆ ಸೇರಿದಾಗ ಒಂದು ಮಾತನ್ನು ಹೇಳಿದರು. ಭಾಷಾ ವಿಜ್ಞಾನವನ್ನು ಕುರಿತು ಮಾತಾಡ್ತಾ ಇರುವಾಗ ನಾವು ಕನ್ನಡ ನುಡಿ ರಚನೆಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸಬೇಕಾಗಿದೆ. ಒಂದು ಪಡೆಯನ್ನು ಕಟ್ಟಿ ಅದು ಮುಂದಕ್ಕೆ ತಗೊಂಡು ಹೋಗುವ ಹಾಗೆ ಮಾಡಬೇಕಾದಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದ್ದ ಹಾಗಿದೆ ಅಂತ ಹೇಳಿದ್ರು. ನೀವು ಮಾಡಿ ಅಂತ ಅವ್ರು ನನಗೇನು ಹೇಳಲಿಲ್ಲ, ಒಂದು ಇದೆ ಈ ಥರದ್ದು ಅಂತ ಹೇಳಿದರು. ಯೂನಿವರ್ಸಿಟಿನಲ್ಲಿ ಆಸಕ್ತಿಯಿಂದ ಭಾಷಾ ವಿಜ್ಞಾನವನ್ನು ಕಲಿತಾ ಬರುವಂಥ ಮಕ್ಕಳು ಈ ಬ್ರೋಕಾ ವರ್ನಿಕ್ಗಳನ್ನು, ಈ ಉಲಿಕಂತೆಗಳ ರಚನೆಯನ್ನು ಕುರಿತು ಅವರು ಕೇಳಿಸ್ಕೊತ, ಮೇಡಮ್ ಹಾಗಾದರೆ ಲೋಪಸಂಧಿ ಇಲ್ವಾ ಕನ್ನಡದಲ್ಲಿ ಅಂತ ಬೆರಗಾಗಿ CV ಸ್ಟ್ರಕ್ಚರನ್ನು ನೋಡುವಾಗ ಬ್ರೋಕಾ ವರ್ನಿಕ್ಕನ್ನು ಕೇಳಿಸ್ಕೊಂಡ ನಂತರ ನಮ್ಮ ತಾಯಿಗೆ ತಲೆಗೆ ಏಟು ಬಿದ್ದುಬಿಟ್ಟಿದೆ. ಏನೇನೋ ಮಾತಾಡ್ತಾರೆ, ವೆರ್ನಿಕ್ಗೆ ತೊಂದರೆ ಆಗಿದೆಯಾ ಮೇಡಮ್ ಅನ್ನೋವಾಗ. ಆಮೇಲೆ ಕೆಲವರು ಹೊರಟೋಗ್ಬಿಡ್ತಾರೆ, ಮದುವೆನೂ ಮಾಡ್ಕೊಳ್ತಾರೆ. ಒಂದು 3-4 ವರ್ಷ ಆದಮೇಲೆ ಕಂಕಳಲ್ಲಿ ಒಂದು ಮಗು ಇಟ್ಕೊಂಡು ಬಂದು, ಮೇಡಮ್ ನನ್ನ ಮಗು ಇನ್ನೂ ಮಾತಾಡ್ತಾನೇ ಇಲ್ಲ, ಏನು ಮಾಡಬೇಕು, ಮೆದುಳಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಮೇಡಮ್ ಇದಕ್ಕೆ ಅಂತ ಹೇಳೋವಾಗ ನನಗೆ ಕೆ.ವಿ. ನಾರಾಯಣ್ ನೆನಪಾಗ್ತಾರೆ. ಕೆ.ವಿ. ನಾರಾಯಣ್ ಏನು ಕನ್ನಡವನ್ನು ನಾವು ಮುಂದಕ್ಕೆ ತೊಗೊಂಡು ಹೋಗಬೇಕು, ಬೆಳೆಸಬೇಕು ಅನ್ನೋ ಈ ಆಸಕ್ತಿ ಇದೆಯಲ್ಲ, ಈ ಆಸಕ್ತಿಯನ್ನು ಅವರು ಡೆಸರ್ಟೇಷನಲ್ಲಿ ಮೇಡಮ್ ಒಂದು ಭಾಷಾ ವಿಜ್ಞಾನದ್ದೇ ಒಂದು ಟಾಪಿಕ್ ನಾನು ಮಾಡ್ತೀನಿ ಅಂತ ತೋರಿಸುವ ಹುಮ್ಮಸ್ಸಿನೊಳಗಡೆಗೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇವತ್ತು ನನಗೆ ಮಾತಾಡೋಕ್ಕೆ ಇಲ್ಲೊಂದು ಅವರು ಶಶಿಕಲಾ ನೀವು ಮಾತಾಡಿ ಅಂತ ಹೇಳಿದಾಗ ನನಗೆ ಪದಗಳು ಏನಂತ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್ ಥ್ಯಾಂಕ್ ಯು. ನೀವು ಇಷ್ಟೋ ತನಕ ನನ್ನ ಮಾತು ಕೇಳಿದ್ದೀರಿ. ಜುರುಂಡೆ ಪ್ರಕಾಶನದವರು ಅದ್ಭುತವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಶರಣು.